15 ವರ್ಷ ಕಳೆದರೂ ಮುಗಿಯದ ಹೆದ್ದಾರಿ ಕಾಮಗಾರಿ. ಐಆರ್ಬಿ ಕಂಪನಿಯ ವಿರುದ್ಧ ಸಚಿವ ಮಂಕಾಳ ವೈದ್ಯರ ಆಕ್ರೋಶ. ಕಾಮಗಾರಿ ನಡೆಸಲು ಸಾಧ್ಯವಿಲ್ಲದಿದ್ದರೆ ಜಾಗ ಖಾಲಿ ಮಾಡಿ. ಅಧಿಕಾರಿಗಳಿಗೆ ಸಚಿವ ಮಂಕಾಳ ವೈದ್ಯ ಖಡಕ್ ಎಚ್ಚರಿಕೆ. ಕೆಲಸ ಶುರುವಾದ್ಮೇಲೆ ಒಂದು ಬೋಲ್ಡ್ ಗಿಡ ಹಾಕಬೇಕು, ಒಂದು ಬ್ಯಾರಿಗೇಡ್ ಹಾಕಬೇಕು, ಏನೂ ಇಲ್ವಾ? ಸಾಯ್ತಾ ಇದ್ದಾರೆ ಇಲ್ಲಿ ಜನ. ಎಲ್ಲಿದೆ? ತೋರ್ಸಪ್ಪ. ಅಲ್ಲಿಲ್ಲ ಅಲ್ಲ, ಇಲ್ಲ ಸುಮ್ಮನೆ ಯಾರೋ ಕಾಂಗ್ರೆಸ್ ಹಾಕಿದೆ ಹಾಕಿಲ್ಲ. ಅದು ಬಸ್ತಿಲ್ಲ, ಊರೇ ಬಸ್ತಿ ಗೊತ್ತಿದ್ದ ಮೂರೈತಲ್ಲ. ಪ್ರತಿ ವರ್ಷ ಮಳೆಗಾಲ ಬಂದಾಗ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯಿಂದ ಸಾರ್ವಜನಿಕರ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಐಆರ್ಬಿ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಡೆಸುತ್ತಿರುವ ಅವೈಜ್ಞಾನಿಕ ಮತ್ತು ನಿರ್ಲಕ್ಷ್ಯಪೂರ್ಣವಾದ ಕಾಮಗಾರಿ ಎಂಬ ಆರೋಪದ ನಡುವೆ ಸಚಿವ ಮಂಕಾಳ ಎಸ್ ವೈದ್ಯರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಭಟ್ಕಳದಿಂದ ಮುರುಡೇಶ್ವರದವರೆಗೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಸ್ಥಿತಿಗತಿಗಳ ಪರಿಶೀಲನೆ ನಡೆಸಿದರು. ಪರಿಶೀಲನೆಯ ವೇಳೆ ಹಲವು ಕಡೆ ಅವ್ಯವಸ್ಥೆ ಪೂರ್ಣವಾದ ಕಾಮಗಾರಿ, ನೀರು ಹರಿವಿಗೆ ಸರಿಯಾದ ಒಳಚರಂಡಿ ವ್ಯವಸ್ಥೆಯ ಕೊರತೆ ಹಾಗೂ ಸಾರ್ವಜನಿಕರಿಗೆ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಗಮನಿಸಿದ ಸಚಿವ ಮಂಕಾಳ ವೈದ್ಯರು ಐಆರ್ಬಿ ಕಂಪನಿಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ನಿಮಗೆ ಕಾಮಗಾರಿ ನಡೆಸಲು ಸಾಧ್ಯವಾಗದಿದ್ದರೆ ಇಲ್ಲಿಂದ ಕೂಡಲೇ ಜಾಗ ಖಾಲಿ ಮಾಡಿ. ಸಾರ್ವಜನಿಕರು ಈಗಾಗಲೇ ರೋಸಿ ಹೋಗಿದ್ದಾರೆ. ಜನಪ್ರತಿನಿಧಿಗಳಾದ ನಾವು ಜನರಿಗೆ ಉತ್ತರ ಕೊಡಬೇಕಾಗುತ್ತದೆ. 15 ವರ್ಷ ಕಳೆದರೂ ಇನ್ನೂ ಸರಿಯಾದ ರೀತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸಿಲ್ಲ. ನಿಮ್ಮ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ಮರಣವನ್ನೊಪ್ಪುತ್ತಿದ್ದಾರೆ, ಅವರು ನರಳುತ್ತಿದ್ದಾರೆ ಎಂದು ಸಚಿವರು ಖಡಕ್ ಆಗಿ ವಾರ್ನಿಂಗ್ ಮಾಡಿದರು. ಈ ವೇಳೆ ಕಂಪನಿಯ ಅಧಿಕಾರಿಯೊಬ್ಬ ಲೇಬರ್ ಸಮಸ್ಯೆಯಿಂದ ಕಾಮಗಾರಿ ನಿಧಾನವಾಗಿ ಸಾಗುತ್ತಿದೆ ಎಂದು ಸಮರ್ಥಿಸಿಕೊಳ್ಳಲು ಮುಂದಾದಾಗ ಸ್ಥಳೀಯ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇಷ್ಟು ದಿನ ಸ್ಥಳೀಯರು ಹಾಗೂ ಉದ್ಯಮಿಗಳ ಕಾರಣದಿಂದಲೇ ಕಾಮಗಾರಿ ವಿಳಂಬವಾಗುತ್ತಿದೆ ಎಂದು ಹೇಳುತ್ತಿದ್ದೀರಿ. ಈಗ ಲೇಬರ್ ಸಮಸ್ಯೆ ಎಂದು ಹೊಸದಾದ ರಾಗವನ್ನು ತೆಗೆದಿದ್ದೀರಿ. ಪ್ರತಿ ಬಾರಿ ಒಂದೊಂದು ನೆಪ ಹೇಳಿ ಸಾರ್ವಜನಿಕರನ್ನು ತಪ್ಪು ದಾರಿಗೆಳೆಯುವ ಕೆಲಸ ಮಾಡಲಾಗುತ್ತಿದೆ ಎಂದು ಸ್ಥಳೀಯ ಸಾರ್ವಜನಿಕರು ಐಆರ್ಬಿ ಕಂಪನಿಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಐಆರ್ಬಿ ಕಂಪನಿಗೆ ಲೇಬರ್ ಇಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ನಾವು ಅಂತ ಹೇಳಿದ್ವಿ. ಐಆರ್ಬಿ ಕಂಪನಿಗೆ ಲೇಬರ್ ಇಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ನಾವು ಅಂತ ಹೇಳಿದ್ವಿ. ಐಆರ್ಬಿ ಕಂಪನಿಗೆ ಲೇಬರ್ ಇಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ನಾವು ಅಂತ ಹೇಳಿದ್ವಿ. ಐಆರ್ಬಿ ಕಂಪನಿಗೆ ಲೇಬರ್ ಇಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ನಾವು ಅಂತ ಹೇಳಿದ್ವಿ. ಐಆರ್ಬಿ ಕಂಪನಿಗೆ ಲೇಬರ್ ಇಲ್ಲ ಅಂತ ಅಂದ್ಬಿಟ್ರೆ ಮತ್ತೆ ನಾವು ಅಂತ ಹೇಳಿದ್ವಿ. 3 ಮಂದಿ ಲೇಬರ್ ಬಂದು ಮಾಡಿದ್ದಾರೆ. ಅದು 3 ಮಂದಿ ಒಂದೊಂದು ವಾರ ಮೀಟಿಂಗ್ ಆಗ್ತದೆ, ಎಲ್ಲ ಸರಿ ಮಾಡ್ಕೊಂಡು ಹೇಳಿದ್ರು ಇವರು. ಇವರಿಗೆ ಹೇಳಿದ್ರು ಮಾಡುವುದು ಸ್ಟಾರ್ಟಿಂಗ್ ಮಾಡ್ತದೆ ಮೇಡಮ್. ರಾತ್ರಿ ಕೆಲಸ ಮಾಡಬೇಕು ಮಾಡಿ 900 ಮೀಟರ್ ಆಯ್ತಲ್ಲ, ಅದು ಈ 900 ಮೀಟರ್ ಈಗ ಮೇಡಮ್ ಇದು ಆಕ್ಚುಲಿ ಹೋಗ್ತದಪ್ಪ ಹೇಳು. ಒಂದು ಸತ್ಕಾರ ಹೋಟೆಲ್ ಸತ್ಕಾರ ಹೋಟೆಲ್ ನೋಡಿ, ಇಲ್ಲಿಂದೆಲ್ಲ ನೀರು ಹೋಗಿ ಈಗ ಬ್ಯಾಂಕಾಕ್ ಬರೋಡ್ ಹತ್ರ ಹೋಗ್ತದೆ. ಕರೆಕ್ಟಾ? ಅಲ್ಲಿ ಒಂದು ಸರ್ಕಾರ ಹತ್ರ ಒಂದು ಇವರು ಹೇಳ್ತಾರೆ ಹೋಗುದಿಲ್ಲ, ನೀರೆಲ್ಲಿ ಹೋಗ್ತದೆ ಮತ್ತೆ ಮುಂದೆ ಎಲ್ಲಿ ಹೋಗ್ಲಿಕ್ಕಿಲ್ಲ. ಸರಿ, ಈ ಕಡೆ ನೀರು ಎಲ್ಲಿ ಹೋಗ್ಬಿಟ್ಬೇಕು? ಈ ಕಡೆ ನೀರು ಹೋಗೋದಕ್ಕೆ ಏನು ವ್ಯವಸ್ಥೆ ಮಾಡ್ತೀರಿ ನೀವು? ಇವತ್ತು ಜಿಲ್ಲಾಡಳಿತಕ್ಕೆ ನೀವು ಮಿಸ್ಗೈಡ್ ಮಾಡ್ತೀರಿ. 900 ಸಾಕಿ. ಒಂದು ನಿಮಿಷ ಹಲೋ ಸರ್, ಇದು 2 ಹೋಲ್ ಉಂಟಲ್ಲ, ಇದು ನೀರು ಹೋಗುದು ರೈಟ್ ಸೈಡ್ ಅಲ್ಲ, ಇಲ್ಲಿ ರೈಟ್ ಮಾಡಿಲ್ಲ ಇನ್ನು. ಅಲ್ಲ ಯಾರು ಮಾಡೋದು?
ಅವ್ರು ಹೇಳಿದ್ರಲ್ಲ ಜವಾಬ್ದಾರಿ ಎಲ್ಲಾದ್ರೂ ಎಲ್ಲೆಲ್ಲಿ ಡ್ರೈನೇಜ್ ಇದೆ ಅದನ್ನ ಯಾರು ಅತಿಕ್ರಮಣ ಮಾಡಾರೆ, ಯಾರೇ ಮಾಡಿರಲಿ ಹೊಡೆದಾಕಿ ಓಪನ್ ಮಾಡಿ. ಅದು ಇದು ಕೇಳಬೇಡಿ, ಪೊಲೀಸ್ ನಿಲ್ಸ್ಕೊಳ್ಳಿ, ಮಾಡಿ. ಯಾರು ನೀವು ಕೂತ್ಕೊಳ್ಳಿ, ಫಸ್ಟ್ ಚೆಕ್ ಮಾಡ್ಕೊಳ್ಳಿ, ಇಂಜಿನಿಯರ್ ಎಲ್ಲ ಇಟ್ಕೊಳ್ಳಿ. ಅದ್ರ ನಂತರ ಲೋಕಲ್ನವರಿಗೆಲ್ಲ ಕರೆದು ಕೂತ್ಕೊಂಡು ಈಗ ಮಾಡ್ತಾ ಇದ್ದೇವೆ ಅನ್ನೋದು, ನಾಳೆ ಇಂತಿಂಥದ್ದು ಅಂದಲ್ಲಿ ಒಂದ್ಸಲ ಹೋಗಿ ಹೇಳಿ ಬನ್ನಿ, ನಿಮ್ಮ ಖರ್ಚಲ್ಲಿ ತೆಗೀರಿ ಅಂತ. ಇಲ್ಲ ಅಂದ್ರೆ ಹೊಡೆದಾಕಿ, ಇಲ್ಲ ಅಂದ್ರೆ ಆಗೋದಿಲ್ಲ, ಈ ಸಮಸ್ಯೆ ಕ್ಲಿಯರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಹೊಡೆದಾಕಿ. ಐಬಿನಲ್ಲಿ ಮೀಟಿಂಗ್ ಮಾಡಿ ನಾನು ಆಯ್ತು. ಸ್ಥಳೀಯರ ಪ್ರಕಾರ ಐಆರ್ಬಿ ಕಂಪನಿ ಕೇವಲ ರಸ್ತೆ ನಿರ್ಮಾಣಕ್ಕೆ ಮಾತ್ರ ಒತ್ತು ನೀಡುತ್ತಿದ್ದು, ಮಳೆಯ ನೀರು ಸರಾಗವಾಗಿ ಹರಿಯಲು ಅಗತ್ಯವಾದ ಒಳಚರಂಡಿ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ವರ್ಷಗಳಿಗಿಂತ ಈ ಬಾರಿಯ ಮಳೆಗಾಲದಲ್ಲಿ ಸಾರ್ವಜನಿಕರು ಇನ್ನಷ್ಟು ಸಮಸ್ಯೆ ಅನುಭವಿಸುವ ಭೀತಿ ಎದುರಾಗಿದೆ. ಹಲವು ಕಡೆ ರಸ್ತೆ ಕಾಮಗಾರಿ ಪೂರ್ಣಗೊಳ್ಳದೆ ಉಳಿದಿದ್ದರೂ ಸಾರ್ವಜನಿಕರ ಸಂಕಷ್ಟವನ್ನು ಲೆಕ್ಕಿಸದೆ ಕಂಪನಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಲಕ್ಷ್ಯ ಧೋರಣೆ ತಾಳಿವೆ ಎಂಬ ಆಕ್ರೋಶ ಕೇಳಿಬರುತ್ತಿದೆ. ಮತ್ತೊಂದೆಡೆ ಕಾಮಗಾರಿ ಸಂಪೂರ್ಣಗೊಳ್ಳದಿದ್ದರೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಟೋಲ್ ಗೇಟ್ ತೆರೆಯಲಾಗಿದ್ದು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡಲಾಗುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಚಿವ ಮಂಕಾಳು ವೈದ್ಯರು ಅಧಿಕಾರ ವಹಿಸಿಕೊಂಡ ದಿನದಿಂದಲೇ ಐಆರ್ಬಿ ಕಂಪನಿ ಹಾಗೂ ಕೇಂದ್ರ ಸರ್ಕಾರದ ಅಧೀನದಲ್ಲಿ ನಡೆಯುತ್ತಿರುವ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅವೈಜ್ಞಾನಿಕ ಕ್ರಮಗಳ ವಿರುದ್ಧ ಧ್ವನಿ ಎತ್ತುತ್ತಾ ಬಂದಿದ್ದಾರೆ. ಕಾಮಗಾರಿ ಸರಿಯಾಗಿ ನಡೆಸದೆ ಸಾರ್ವಜನಿಕರಿಗೆ ತೊಂದರೆ ಕೊಡಬೇಡಿ ಎಂದು ಹಲವು ಬಾರಿ ಎಚ್ಚರಿಕೆ ನೀಡಿದ್ದರೂ ಪರಿಸ್ಥಿತಿ ಸುಧಾರಿಸಿಲ್ಲ ಎಂಬ ಟೀಕೆ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಇದನ್ನೇ ಕೆಲವು ರಾಜಕೀಯ ಹಿತಾಸಕ್ತಿಗಳು ತಪ್ಪಾಗಿ ಬಿಂಬಿಸಲು ಪ್ರಯತ್ನಿಸುತ್ತಿದೆ ಎಂಬ ಅಭಿಪ್ರಾಯವೂ ಸಹ ವ್ಯಕ್ತವಾಗುತ್ತಿದೆ. ಇನ್ನೊಂದೆಡೆ ಐಆರ್ಬಿ ಕಂಪನಿ ತನ್ನ ಕಾಮಗಾರಿಯ ವೈಫಲ್ಯಗಳ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದರೆ ಪ್ರಭಾವವನ್ನು ಬೀರುವ ಪ್ರಯತ್ನವನ್ನು ಸಹ ನಡೆಸುತ್ತಿದೆ ಎಂಬ ಆರೋಪಗಳು ಕೇಳಿಬರುತ್ತಿದೆ. ಒಟ್ಟಾರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಅಭಿವೃದ್ಧಿ ಯೋಜನೆಯಾಗಿ ಆರಂಭವಾದ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಇಂದು ಉತ್ತರ ಕನ್ನಡ ಜಿಲ್ಲೆಯ ಸಾರ್ವಜನಿಕರಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದು, ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಜನರಲ್ಲಿ ಆತಂಕ ಮತ್ತಷ್ಟು ಹೆಚ್ಚಾಗಿದೆ. ನಾಲ್ಕೈದು ರಾಜಕಾಲುವೆಯಲ್ಲಿ ಅತಿಕ್ರಮ ಮಾಡೋದು, ಅದು ಒಂದು ಹೊಡೆದು ಹಾಕಿದ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಬಂದ್ ಮಾಡಿಬಿಟ್ಟಿದ್ದಾರೆ. ಇದೇ ಗಾಡಿ ನಮ್ಮ ಮನೆಯಲ್ಲಿ ಇಲ್ಲೇ ಗಾಡಿ ಕಾಣ್ತಾರೆ. ಮತ್ತೆ ಯಾವ್ದು ಗಾಡಿ ಬಂದ್ ಮಾಡ್ಬಿಟ್ಟು ಸುಮ್ಮನೆ ಎಲ್ಲ ಬಂದ್ ಮಾಡಿಬಿಟ್ಟಿದ್ದಾರೆ. ಅಲ್ಲಪ್ಪ, ಶುರು ಮಾಡಿ ಕೆಲಸ ಅಂತ ನಾವು ಇಲ್ಲಿ ಈ ಬಿಸಿಲಲ್ಲಿ ಯಾಕೆ ಇಲ್ಲಿ ಬಂದಿದ್ದು? ಯಾವ ಶುರು ಮಾಡ್ತೀರಿ ಅದಕ್ಕೆ ನಾನು ಮತ್ತೆ ಮಾತಾಡೋದು ಬಂದ್ರೆ ಯಾರು ಹೊಸಬರು ಬಂದಿರಪ್ಪ ಈಗ. ನಮ್ಮ ಹತ್ರ ಅದು ಮಾಡ್ತಾರೆ, ಮಾಡುವವರು ಅವರೇ ಜನ ಏನು ಕಟ್ ಮಾಡಬೇಕು. ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಮಾಡೋಕ್ಕೆ ಅದು ಈಗ ತೆಗೆದ್ರೆ ಆಮೇಲೆ ಅದಕ್ಕೆ 1 ವರ್ಷ ಆಗಿದೆ. ಒಂದು ವರ್ಷ ಆಯಿತು ಇಲ್ಲಿ ತನಕ ನಿಮ್ಗೆ ಅದೆಲ್ಲ ರೆಡಿ ಮಾಡ್ಕೊಂಡು ಹಾಕಿದ್ರು.
ಟೋಟಲ್ 9 ಇದೆ ಸರ್. ಅದು ಆ್ಯಕ್ಚುಲಿ ಪರ್ಮಿಷನ್ ಅಂದರೆ ಅದು ಸ್ವಲ್ಪ ಅವ್ರು ಮಾಡಬೇಕು ಇದು ಮಾಡಬೇಕಂತ. ಈಗ ಆಯ್ತು, ಇದೀಗ ಯಾರು ಮಾಡೋದು? ಡಿಲೇ ಆಯ್ತು ಸರ್. ಈಗ ಪರ್ಮಿಷನ್ ಸಿಕ್ಕಿದೆ, ಬಟ್ ಈಗ ನೀವು ಡಿಸ್ಮ್ಯಾಂಟಲ್ ಮಾಡೋದೇನು ಒಂದು ದಿನದಲ್ಲಿ ಆಗಲ್ಲ. ಅದಕ್ಕೂ ಟೈಮ್ ನಾಳೆ ತಗೊಳುತ್ತೆ. ನಾನು ಡಿಸ್ಮೆಂಟ್ಲಿಂಗ್ ಮಾಡ್ತೀನಿ, ಶುರು ಮಾಡಿಸ್ತೀನಿ ಮೇಡಮ್. ಶುರು ಮಾಡಿಸ್ರಿ, ಕೆಲಸ ಶುರು ಮಾಡಿ. ಮಾಡುವವರಂತೂ ಹೌದು ಮಾಡಲೇಬೇಕು, ಮಾಡೋದು ಶುರು ಮಾಡಿ. ಮತ್ತೆ ಮಾತಾಡೋದು ಮತ್ತೆ ಎಷ್ಟು ದಿನ ಅವರೆಲ್ಲ ಅಂಗಡಿ ಮಾಡ್ಕೊಂಡು ಅವರು ಯಾವುದಾದ್ರು ನಿಮ್ಗೆ ಡ್ರೈನ್ ಮಾಡಕ್ಕೆ ತೊಂದರೆ ಇದೆಯಾ? ಡ್ರೈನ್ ಮಾಡೋಕ್ಕೆ ಸಮಸ್ಯೆ ಇಲ್ಲ, ನೀನು ಮಾಡಿಸ್ಕೊಡ್ತೀನಿ. ಪೂರ ಅಲ್ಲಿಲ್ಲ ಮುಂದೆ ಎಲೆಕ್ಟ್ರಿಕ್ ಪೋಲಕ್ಕೆ ಶಿಫ್ಟ್ ಮಾಡಿಲ್ಲ, ಶಿಫ್ಟ್ ಮಾಡ್ಬೇಕು ತಾನೆ. ಎಲೆಕ್ಟ್ರಿಕಲ್ ಪೋಲೋ ಡ್ರೈನ್ ಮಾಡೋಕ್ಕೂ ಮೊದಲೇ ನಿನ್ನೆ ಈ ಕಡೆ ಮಾಡೋದು, ಈ ಕಡೆ ಮಾಡ್ತೀವಿ ಅಂದರೆ ಸ್ವಲ್ಪ ಲ್ಯಾಂಡ್ ಕ್ಲಿಯರೆನ್ಸ್ ಲೇಟ್ ಆಗ್ತದೆ. ಯಾವಾಗ ಕೂಡ ಇವತ್ತು ಎಷ್ಟು ಮತ್ತು ಯಾವುದು ನಾನು ಅವ್ರ ಜೊತೆ ಬಿಲ್ಡಿಂಗ್ ಇದು ಏನಾಗಿದೆ ಬಿಲ್ಡಿಂಗ್ ಪೇಮೆಂಟ್ ಆಗಿದೆ. ಯಾಗದಿದ್ರೆ ಹೇಳಲ್ಲ, ಅಥವಾ ಏನಾದರೂ ಒಂದು ಮಾಡಿ ಕ್ಲಿಯರ್ ಮಾಡಿಸಿ. ಏನಾದರೂ ಅವಾರ್ಡ್ ಅಂತ ಇದು ಮಾಡ್ತಾ ಇದ್ರು, ಅದಕ್ಕೆ ಹೇಳಿದೆ ಸರ್, ಬರೀ ಎವ್ಯಾಲ್ಯೂಯೇಷನ್ ಮಾಡಿ ಒಂದು ಹೀಗಾಗಿ ಮೊದಲೇ ಅದು ಬರೀ ಎಷ್ಟಾಗ್ತದೆ, ಬರೀ ಲ್ಯಾಂಡ್ಗೆ ಎಷ್ಟಾಗ್ತದೆ, ಸ್ವಲ್ಪ ಪರ್ಸೆಂಟ್ ಬೇಕಾಗ್ತದೆ. ಬಿಲ್ಡಿಂಗ್ ವ್ಯಾಲ್ಯೂಯೇಷನ್ ಆಗಿಲ್ಲ, ಈಗ ನೋಟಿಫೈಡ್ ಇದೆ, ಈಗ ವ್ಯಾಲ್ಯೂಯೇಷನ್ ಮಾಡಿ ಪೇಮೆಂಟ್ ಮಾಡಿ ಸ್ವಲ್ಪ ಎವ್ಯಾಲ್ಯೂಯೇಷನ್ ಮಾಡಿ ಕಳಿಸ್ತಾರೆ. ಮತ್ತೆ ಹೊಸದು ಅಂತ ಇಲ್ಲ. ಇನ್ನೊಂದು ಹೋಟೆಲ್ ಎದುರುಗಡೆ ಮಾಡಿದ್ರೆ ಅದು ಎಷ್ಟೇ ಮಾಡಿ 100 ಮೀಟರ್ ಮಾಡಿ ಶೆಟ್ರ್ ಎಲ್ಲಿ ಹೋದ್ರು ಇನ್ನೂ ಅವರು ಮಾಡಿ ಎಂಟು ಮಾಡಿ ಎಷ್ಟೇ ಬೇಕು, 2 ವರ್ಷ ಬೇಕು, 3 ವರ್ಷ ಸರ್ಕಲ್ ದೊಡ್ಡ ಮಾಡೋದು. ಹಾಗೆ ಆ ಕಡೆ ಇದು ಇರಲಿ, ಮಾಧವರ ಇರಲಿ, ಈ ಕಡೆ ಹೇಗೆ ಮಾಡಿದ್ರಲ್ಲ ಆ ಕಡೆ ಎಷ್ಟು ಜಾಗ ಇದೆ ಅಷ್ಟು ಮಾಡ್ತೀವಿ, ಅದೆಲ್ಲ ಹೊಡೆದಾಕಿ. ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಕು. ನೀವು ಯೋಚನೆ ಮಾಡ್ತಾ ಇದ್ರೆ ಏನೂ ಆಗೋದಿಲ್ಲ, ಯಾರು ಕೇಳೋರು ಹಿಂಗಾದ್ರೆ ಯಾರು ಇಲ್ವಾ? ಏನು ಟೀಮ್ ಬಂದಿದೆ ಮಾಡ್ತೇವೆ, ಈ ಕಡೆ ಮಾಡ್ತೀವಿ. ಎರಡು ಕಡೆ ಸಮಸ್ಯೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ.